ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನಿಲ್ಲಿ ಬಂದು ಸಲೂನ್ ಒಳಗಡೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಆ ಕೂದಲೆಲ್ಲ ಸ್ವಲ್ಪ ಡ್ರೈ ಆಗಿತ್ತು, ಹಾಗಾಗಿ ಟ್ರಿಪ್ಪಿಗೆ ಹೋಗಬೇಕು ಅಂತಲೇ ಇಲ್ಲಿಗೆ ಬಂದು ಸ್ವಲ್ಪ ಎಲ್ಲ ಹೇರ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಬಂದು ಕೂತಿದ್ದೀನಿ. ಬೆಳಗ್ಗೆ ಎದ್ದು ಬೇಗ ಎಲ್ಲ ರೆಡಿಯೆಲ್ಲ ಮಾಡಿಸ್ಕೊಂಡು ಇಲ್ಲಿ ಬಂದಿದ್ದೀನಿ. ಹಾಲು ತೊಗೊಂಡು ಹೋಗೋದಕ್ಕೆ ಹಂಗೇನೆ ನೋಡ್ತಾ ಇರ್ಬೋದು. ರಾತ್ರಿ ಎಲ್ಲ ನಿದ್ದೆ ಕೂಡ ಸರಿಯಾಗಿ ಹೋಗಿಲ್ಲ, ಹಾಗಾಗಿ ಮುಖ ಕೂಡ ಎಲ್ಲ ಸ್ವಲ್ಪ ಊತ ಕಾಣಿಸ್ತಾ ಇತ್ತು ನನಗೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಗೊತ್ತಾಗಿರಬೇಕು ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಎಲ್ಲಿಗೆ ಹೋಗಿದ್ದೀನಿ ಅಂತ. ಅಪ್ಪ ಬಿಸಿಲು ಹೆಂಗಿದೆ ಅಂತ ಅಂದರೆ ಮುಖ ನೋಡಿ ಹಿಂಗೆ ಪಳ ಅಂತ ಹೊಳಿತೈತೆ ಅಂತ. ಏನು ನಾನು ಪಾರ್ಲರ್ಗೆಲ್ಲ ಹೋಗಿ ಇದೆಲ್ಲ ಮಾಡಿಸ್ಕೊಳ್ಳಲ್ಲ, ಅಂದರೆ ಫೇಸ್ಗೆಲ್ಲ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ಮನೇಲೇ ಇರೋವಂಥದ್ದನ್ನ ಇದು ಮಾಡ್ಕೊಳ್ಳೋದು ಅಷ್ಟೇನೆ. ಬಟ್ ಬಿಸಿಲಿಗೆ ಹಂಗಿರೋದಕ್ಕೆ ವೀಡಿಯೋಗೆ ಹಂಗೆ ಕಾಣಿಸ್ತಾ ಐತೆ. ನಮ್ಮ ಚಾರ್ಲಿ ತೋರಿಸ್ತೀನಿ. ಕಿಟ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ, ಹೆಂಗೆ ಮಲ್ಕೊಂಡಿದೆ ಅಂತ. ಇಲ್ಲಿ ನೋಡಿ ಚಾರ್ಲಿ, ಏನೋ ಮಾಡ್ತಿದ್ಯಾ? ಚಾರ್ಲಿ ಚಾರ್ಲಿ ಇಲ್ಲಿ ಇಲ್ಲಿ ಎತ್ಕೊಳ್ಳೋ ಅದ್ರೊಳಗಡೆ ಏನ್ಕೋತೀಯಾ? ಬ್ಯಾಗ್ ಒಳಗಡೆ ಹಾಕೊಂಡು ಎತ್ಕೊಂಡು ಹೊಟ್ಟೋತೀನಿ. ಇದು ನೋಡಿ, ರಾತ್ರಿ ಮಳೆ ಬಂದಿದ್ದ ಕಾರಣ ಕರ್ಕೊಂಬಂದು ಹೊರಗಡೆನೆ ಬಿಟ್ಕೊಂಡ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಇತ್ತು ರಾತ್ರಿ ಸಿಕ್ಕಾಪಟ್ಟೆ ಮಳೆ, ಆಲಿಕಲ್ ಮಳೆ ಬಿತ್ತು. ಇದೇನೋ ಒಂದು ಹಿಡ್ಕೊಂಬಿಟ್ಟೈತಿ ಇಲ್ಲಿ. ಇದನ್ನು ಎತ್ಕೊಂಡು ಡಬ್ಬಿ, ಇದು ಮುಚ್ಚಳ ಎತ್ಕೊಂಡು ಇದು ಮಾಡ್ತಾಯಿದ್ದೆ. ಇವತ್ತು ಇವನಿಗೆ ಎಕ್ಸಾಮ್ ಬರೆಸ್ಬಿಟ್ಟು ಹಿಂಗೇನೆ ಕರ್ಕೊಂಡು ಹೋಗೋದು. ಇನ್ನೂ ಏನು ಕೆಲಸನೂ ಆಗಿಲ್ಲ ನೋಡ್ರಿ, ಎಲ್ಲ ಹೆಂಗೆ ಕೂತ್ಕೊಂಡವ್ರು ಮಕ್ಕಳು ಅಂತ ನೋಡ್ರಿ. ಇನ್ನು ಏನೂ ಆಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಒಂದು ಕುಡಿದು ಫಸ್ಟು ಬಟ್ಟೆ ಎಲ್ಲ ಎತ್ತಿಕೊಂಬಿಡೋಣ ಅಂತ. ಏನೋ ಪಾಪ ಸಮಾಚಾರ ಹೇಳು. ಇಷ್ಟು ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಒಂದು ಕಡೆ ಎಲ್ಲ ನೀಟಾಗಿ ಮಕ್ಕಳೆಲ್ಲ ಜೋಡಿಸಿಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಟೈಲರ್ ಮನೇಲಿ ಇದಕ್ಕೆ ಕೊಟ್ಟಿದ್ದೀನಿ, ಸ್ಟಿಚ್ಚಿಗೆ ಕೊಟ್ಟಿದ್ದೀವಿ. ಅದನ್ನೆಲ್ಲ ತೊಗೊಂಬಂದು ಆಲ್ಟರೇಷನ್ ಕೊಟ್ಟಿದ್ದೀನಿ. ಎಲ್ಲ ಅವರೇ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ತಂದ ಮೇಲೆ ಎಲ್ಲ ಫಟಾಫಟ ಅಂತ ರೆಡಿ ಆಗಿಬಿಟ್ಟು ಇವನು ಎಕ್ಸಾಮಿಂದ ಬರ್ತಿದ್ದಂಗೆನೇ ಹೊರಡಬೇಕು. ಹೊರನಾಡಿಗೆ ಹೋಗೋದು ಫಸ್ಟು, ಆಮೇಲೆ ಅಲ್ಲಿಂದ ಯಾವ್ಯಾವ ಪ್ಲೇಸ್ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಹೊರನಾಡಲ್ಲಿ ಆಲ್ರೆಡಿ ರೂಮೆಲ್ಲ ಬುಕ್ ಆಗಿದೆ. ಯಾವಾಗಲೂ ರೆಗ್ಯುಲರಾಗಿ ಯಾವ್ದು ರೂಮ್ ಬುಕ್ ಮಾಡ್ಕೊತೀನೋ ಅದೇ ರೂಮೇ ಬುಕ್ ಮಾಡ್ಕೊತೀನಿ. ಯಾಕೆಂದರೆ ಅಲ್ಲಿ ಸರ್ವಿಸ್ ಎಲ್ಲ ನಂಗೆ ಇಷ್ಟ ಆಗುತ್ತೆ, ಹಾಗಾಗಿ ಅಲ್ಲಿ ಚೆನ್ನಾಗೂ ಕೂಡ ಇದು ಮಾಡ್ತಾರೆ. ಅದೇ ರೂಮ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು. ಇವಾಗ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಗೊತ್ತಿಲ್ಲ ಏನು ಮಾಡ್ತೀನೋ ಅಂತ. ಇನ್ನು ಸಾಂಬಾರು ಬೇರೆ ಇತ್ತು ಇವತ್ತು. ಮಧ್ಯಾಹ್ನ 1 ಗಂಟೆಗೆ ಬಿಡೋದು. 1 ಗಂಟೆಗೆ ಬಿಡೋ ಕಾರಣ ಇವಾಗ ಫಸ್ಟು ಚಿತ್ರಾನ್ನ ಮಾಡಿಬಿಟ್ಟು ಅದೇ ಸಾಂಬಾರು ನಾನು ಮುದ್ದೆ ಏನಾದ್ರು ತಿನ್ನೋದ ಯೋಚನೆ ಮಾಡ್ತೀನಿ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬಟ್ಟೆ ಎಲ್ಲ ಹೆಂಗೆ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಬಟ್ಟೆ ಎಲ್ಲ ನೋಡಿ ಎಷ್ಟು ಪ್ಯಾಕ್ ಮಾಡ್ತಾಯಿದ್ದೀವಿ ಅಂತಂದರೆ, ಹೋಗ್ತಿರೋದು 2 ದಿವಸಕ್ಕೆ, ಆದರೆ 1 ವಾರಕ್ಕಾಗೋಷ್ಟು ಬಟ್ಟೆನ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ನಾನು. ಯಾವಾಗಲೂ ಹಂಗೇನೆ. ಅಕಸ್ಮಾತ್ ಮಳೆ ಇತ್ತು, ಎಕ್ಸ್ಟ್ರಾ ಏನಾದರೂ ಪ್ರಾಬ್ಲಮ್ ಆಯಿತು ಹಾಗೆ ಹಿಂಗೆ ಅಂತ ಅಂದಾಗ ಯೋಚನೆ ಮಾಡಬಾರ್ದು. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಪ್ಯಾಕ್ ಮಾಡಿ ಇಟ್ಕೊಂಬಿಟ್ಟಿರ್ತೀವಿ. ಎಲ್ಲರಿಗೂ ಒಂದು 2 ದಿವಸಕ್ಕೆ ಅಂತಂದರೆ ಎಲ್ಲರಿಗೂ ಒಂದು 4-5 ಜೊತೆ ಆಗಂಗೆ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಇವನು ಬೇರೆ ಸ್ಕೂಲಿಂದ ಎಲ್ಲರನ್ನೂ ಅಂದರೆ ಪಾಪನ ಕರ್ಕೊಂಡು
ಸೊ ಮನೆಯಲ್ಲಿ ಎಲ್ಲರೂ ಹೊರಡೋಕ್ಕೂ ಮುಂಚೆ ಪೂಜೆ ಎಲ್ಲ ಆಯಿತು. ನೋಡ್ತಾ ಇರ್ಬೋದು, ಇಲ್ಲಿ ಗಾಡಿಗೆ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಸಂಪ್ರದಾಯದ ಪ್ರಕಾರ ಯಾರು ಹೆಂಗೋ ಗೊತ್ತಿಲ್ಲ, ಎಲ್ಲರೂ ಹೋಗೋಕ್ಕೂ ಮುಂಚೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಇದು ಕೂಡ ಒಂದು ದೇವ್ರ ಸಮಾನ. ಯಾರಿಗೇನು ತೊಂದರೆ ಆಗಬಾರ್ದು, ಹೋಗೋ ದಾರಿಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ 4 ಚಕ್ರಕ್ಕೂ 4 ನಿಂಬೆಹಣ್ಣ ಇಟ್ಟು ಪೂಜೆನ ಮಾಡೋ ಅಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಬಂದಿರೋ ಅಂಥದ್ದು. ಇದನ್ನು ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಮಾಡ್ತಾಯಿರ್ತಾರೆ. ನಿಂಬೆಹಣ್ಣ ಇಟ್ಟಾಗ ಅದೊಂದು ಶಾಂತಿ ಅಂತಲೇ ಅನ್ಕೊಬೋದು. ಏನು ತೊಂದರೆ ಆಗಬಾರ್ದು, ನಾವು ಆರಾಮಾಗಿ ಹೋಗಿ ಬರಬೇಕು ಅನ್ನೋದು. ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಆಕಾಶ ಇಷ್ಟೇ ಹಾಕಿದೆಯೋ ನನ್ನೈ ನನ್ನೈ ಅಂತ ಹಾಡು ಹೇಳ್ಕೊಂಡು ಮಜಾ ಮಾಡ್ತಾ ಮಕ್ಕಳು, ಹಾಗೆ ನನ್ನ ಮಕ್ಕಳು ಫ್ರೆಂಡ್ಸು ಇಬ್ಬರು, ಹಾಗೆ ನಮ್ಮ ಅಣ್ಣನ ಮಕ್ಕಳು, ಆಮೇಲೆ ಇಷ್ಟು ಜನ ನಮ್ಮ ಹುಡುಗರು ಇಬ್ಬರು ಎಕ್ಸ್ಟ್ರಾ ಬಂದಿದ್ದಿದ್ದು, ಇವರೆಲ್ಲ ಎಲ್ಲರದು ಆಯಿತು. ಸೊ ನೋಡಿ, ಇಷ್ಟು ಗಾಡಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ಕೂಡ ಆರಾಮಾಗಿ 2 ದಿವಸ, ಅಂದರೆ ನಾನು ಫಸ್ಟ್ 2 ದಿವಸ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಮನೆಯಲ್ಲಿ ಝಾನ್ಸಿ ಬೇರೆ ಹಂಗೆ ಆ ಪರಿಸ್ಥಿತಿಲಿರೋದ್ರಿಂದ, ನಮ್ಮ ನಾಯಿ ಮರಿ ಆ ಥರ ಇರೋದ್ರಿಂದ ನನಗೆ ಎಲ್ಲೂ ಬಿಟ್ಟೋಗೋದಕ್ಕೂ ಕೂಡ ಮನಸ್ಸಾಗ್ತಾ ಇರಲಿಲ್ಲ. ಅದು ಬೇರೆ ಪ್ರೆಗ್ನೆಂಟು ನಾಯಿ ಬೇರೆ ಇರೋ ಕಾರಣ ಅದು ಯಾವಾಗ ಮರಿ ಹಾಕುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಅದನ್ನು ಬಿಟ್ಟೋಗೋಕ್ಕೂ ನಮಗೆ ಮನಸ್ಸೇ ಇರಲಿಲ್ಲ. ಮನಸ್ಸಿನಲ್ಲೇ ಹೋಗಬೇಕು ಅಂತ ಅಂದ್ಕೊಂಡು, ಇನ್ನು ಮಗಳದು ನೀಟು CET ಎಲ್ಲ ಇರುತ್ತೆ, ಹಾಗಾಗಿ ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೂ ಮುಂಚೆ ಹೋಗಿ ಬಂದುಬಿಡೋಣ ಒಂದು 2 ದಿವಸದ ಮಟ್ಟಿಗೆ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಟ್ರಿಪ್ಪು ಪ್ಲ್ಯಾನ್ ಮಾಡಿಕೊಂಡು ಇಷ್ಟೆಲ್ಲ ಆಯಿತು. ಇಷ್ಟಾದಮೇಲೆ ಪೂಜೆನ ಹುಡುಗರು ಹೇಳ್ತಾಯಿದ್ರು ಒಂದು ರೌಂಡ್ ಬನ್ನಿ ಅಂತ. ನಾನು ಕೂಡ ಪೂಜೆ ಎಲ್ಲ ಆದಮೇಲೆ ಒಂದು ಕೈಯಲ್ಲಿ ಊದುಗೊಡ್ಡಿ ಹಿಡ್ಕೊಂಡು ಒಂದು ರೌಂಡು ಬಂದು ಇದಕ್ಕೆ ಪೂಜೆ ಮತ್ತು ನಮಸ್ಕಾರ ಎಲ್ಲ ಮಾಡಿಕೊಂಡು ಹೊರಡಬೇಕು ಅಂತ ಎಲ್ಲರೂ ಕೂಡ ತಯಾರಿ ಮಾಡ್ಕೊಂಡ್ವಿ. ಟೋಟಲು ನಾವು 13 ಜನ ಪ್ಲಸ್ ನನ್ನ ಮಗ 13.5 ಅಂತ ಅಂದ್ಕೊಳ್ಳಿ, ಇಷ್ಟು ಹೊರಡೋ ಅಂಥದ್ದು. ಸೊ ನೋಡಿದ್ರಲ್ಲ, ನಮ್ಮ ಲಗೇಜು ಎಲ್ಲ ಕೂಡ ಪ್ಯಾಕ್ ಆಯಿತು. ನಾನು ಕೂಡ ಡೋರ್ನ ಹಾಕ್ಕೊಂಡು ನೀಟಾಗಿ ಶಿಸ್ತಾಗಿ ಗಾಡಿ ಹತ್ತುತ್ತಾ ಹೊರಟಿದ್ದೀವಿ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಜರ್ನಿ ಅಂತೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಹುಷಾರಾಗಿ ಹೋಗಿ ಬರಬೇಕು ಅನ್ನೋದು ನನ್ನ ಉದ್ದೇಶ. ಗೊತ್ತಿಲ್ಲ, ಅಲ್ಲಿ ಹೋಗ್ತಾ ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ಬಿಟ್ಟಿದ್ದಾಯಿತು. 13 ಜನನೂ ಕೂಡ ಇಲ್ಲಿ ಸೇರಿಕೊಂಡು ಮಕ್ಕಳೆಲ್ಲ ನೀಟಾಗಿ ಕೂತ್ಕೊಂಡಿದ್ದಾರೆ. ಮಧ್ಯಾಹ್ನ ಆಗಿದ್ದರಿಂದ ಎಲ್ಲರೂ ಊಟ ಮಾಡಬೇಕು ಅಂತ ಅನ್ನಿಸ್ತು. ಅಲ್ಲಿ ಹೋಟೆಲಲ್ಲಿ ಕೂಡ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಹೋಗ್ತಾ ನನಗೆ ಪರಿಚಯ ಇರೋವಂಥದ್ದು, ಹಸ್ಬೆಂಡ್ಗೆ ಪರಿಚಯ ಇರೋವಂಥದ್ದು. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಅನ್ನಿಸ್ತು. ಕೂತು ಸಾಕಾಯಿತು. ಸ್ವಲ್ಪ ದೂರ ಬಂದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಗಾಡಿಯಿಂದ ಕೆಳಗಡೆ ಇಳಿಯೋಣ ಅಂತ ಇಳಿದಿದ್ದಾಯಿತು. ಮತ್ತು ಅಲ್ಲಿ ಹೋಗ್ತಾ ನಾವು ಕೊಟ್ಟಿಗೆಹಾರ ಹೋದ್ವಿ. ಕೊಟ್ಟಿಗೆಹಾರ ಹೋದ್ಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮು, ಮಧ್ಯಾಹ್ನ ಊಟ ಮಾಡಿದ್ದು, ಆದರೆ ಇಲ್ಲಿ ಸ್ನ್ಯಾಕ್ಸು ಇಲ್ಲಿ ಕೊಟ್ಟಿಗೆಹಾರ ಬಂದು ಇಲ್ಲಿಂದ ಹೋದರೆ ಹೊರನಾಡಿಗೆ ಅದು ತುಂಬ ಅಂದರೆ ಘಾಟ್ ಸೆಕ್ಷನ್ ಇರುತ್ತಲ್ಲ, ಮತ್ತು ಅಲ್ಲಿ ಇಲ್ಲಿ ಊರುಗಳು ಸಿಕ್ಕಲ್ಲ. ಹಾಗಾಗಿ ರೋಡ್ ಬೇರೆ ಅಂದರೆ ರೋಡ್ ಬೇರೆ ಅಲ್ಲಿ ಕಳ್ಸೋದ ಹತ್ರ ರೋಡ್ ಬೇರೆ ಚೆನ್ನಾಗಿಲ್ಲ ಅಂತ ಅಂದರು. ಹಾಗಾಗಿ ಅದನ್ನು ಅಡ್ರೆಸ್ ಎಲ್ಲ ಕೇಳಬೇಕಾಯಿತು. ಸೊ ಹಂಗಾಗಿ ಅಲ್ಲಿ ಇಳಿದು ಕಾಫಿ ಏನು ಬೇಕೋ ಅದನ್ನು ತಿಂದು ಹುಡುಗರೆಲ್ಲ ಎಂಜಾಯ್ ಮಾಡಿಕೊಂಡು, ಸೊ ಫೈನಲ್ ಆಗಿ ನಾವು ಹೊರನಾಡಿಗೆ ರೀಚ್ ಆದ್ವಿ. ಟೈಮ್ ಎಷ್ಟಾಯ್ತಮ್ಮ? 9 ಆಯಿತಾ? 9 ಕಾಲ ಆಯಿತು. 5 ನಿಮಿಷ ಆಯಿತು. ನನ್ನ ಮಗ ಸ್ವಲ್ಪ ಬಗ್ಸೋ ಕೆಲಸ ಮಾಡ್ತಾಯಿದ್ದ. ರೂಮ್ ನೋಡ್ತಾ ಇರ್ಬೋದು. ಇದು ಮಕ್ಕಳಿಗೆ ನಮಗೆ ಆಮೇಲೆ ಮಕ್ಕಳಿಗೆ ನನಗೆ ಈ ರೂಮು, ಮತ್ತು ಗಂಡು ಮಕ್ಕಳಿಗೆ ಬೇರೆ ಕಡೆ ರೂಮು. ಸುಸ್ತಾಗ್ಬಿಟ್ಟಿದೆ.
ಸೊ ಊಟ ಮಾಡಿ ಬೆಳಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ರೂಮು ಅಷ್ಟೇ ಬೆಳಗ್ಗೆ ವೀಡಿಯೋ ಮಾಡ್ತೀನಿ. ಸಾಕಾಗೈತೆ ನಮಗಂತೂ. ಸೊ ಇವ್ರು ನೋಡ್ರಿ ಫೋಟೋ ಇಸ್ಕೊಂತವ್ರ, ಅವಲ್ಲೇ ಫೋಟೋ ಶೂಟಿಂಗ್ ನಡೀತಾ ಇದೆ. ಬೆಳಗ್ಗೆಯಿಂದ ಸಾಕಾಗಿಲ್ವಾ? ಎದ್ದಾಡ್ರಿ ಊಟ ಮಾಡೋಕ್ಕೋಣ. ಈಗ ಊಟ ಮಾಡಿ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಗುಡ್ ನೈಟ್. ಇದು ರಾತ್ರಿನ ವಿಡಿಯೋ ಆಗಿರುತ್ತೆ. ನೋಡ್ತಾ ಇರ್ಬೋದು, ಊಟ ಕೂಡ ರೆಡಿ ಇತ್ತು. ಪಾಪ ಬರ್ತಿದ್ದಂಗೆ ಬಿಸಿ ಬಿಸಿ ಅಡುಗೆ ಹಾಟ್ ಬಾಕ್ಸ್ ಒಳಗಡೆ ಹಾಕಿ ಇಟ್ಟಿದ್ರು, ಬರೋದು ಲೇಟ್ ಆಯಿತು ಅಂತ. ಸೊ ಇದು ರಾತ್ರಿ ಊಟದ ವಿಡಿಯೋ ಆಗಿರುತ್ತೆ ಇದು. ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಹಿಂದೆ ನೋಡಿ ಹೆಂಗಿದೆ ಅಂತ. ಹೊಳೆ ಸೂಪರಾಗಿದೆ ವ್ಯೂ ಮಾತ್ರ. ಇನ್ನು ಬೆಳಗ್ಗೆ ನಾನು 6 ಗಂಟೆಗೆ ಎದ್ದು ಬಿಸಿನೀರು ಎಲ್ಲ ಕೊಟ್ಟಿದ್ದರು, ಸ್ನಾನ ಆಯಿತು. ರೂಮಲ್ಲಿ ಫೆಸಿಲಿಟಿ ಕೂಡ ತುಂಬಾ ಇಷ್ಟ ಆಯಿತು. ಯಾಕೆ ಅಂತಂದರೆ ನಾನು ಸುಮಾರು ಒಂದು 6-7 ವರ್ಷದಿಂದನೂ ಸತತವಾಗಿ ಸ್ಟೇ ಮಾಡೋದು ಹೊರನಾಡಿಗೆ ಬಂದರೆ ಇದೇ ರೂಮೇ. ಗ್ರೀನ್ ವ್ಯಾಲಿ ಅಂತ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರ. ಇದೇ ಅಂದರೆ ರೂಮ್ ಕ್ಲೀನಿಂಗು ಅದೆಲ್ಲ ತುಂಬ ಚೆನ್ನಾಗಿತ್ತೆ. ಅಂದರೆ ಇದೇನು ಪ್ರಮೋಷನ್ಗಾಗಿರ್ಬೋದು ಅದೆಲ್ಲ ಏನೂ ಇಲ್ಲ. ಜಸ್ಟ್ ನನಗನ್ಸಿದ್ದು ಹೊಳೆ ಪಕ್ಕನೇ ಇರೋದ್ರಿಂದ ಇದು ರೂಮ್ ಕೂಡ ತುಂಬಾ ನೋಡೋಕ್ಕೆ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ ಒಂದೇ ಒಂದು ನಿಮಿಷ ಯಾವ ಥರ ಐತೆ ಅಂತ. ಚೆನ್ನಾಗಿತ್ತಲ್ಲ. ಸೊ ಇಲ್ಲಿ ನೀರು ತುಂಬಿದ್ರೆ ಇಲ್ಲಿ ತಕ್ಕಲು ಬಂದ್ಬಿಡುತ್ತಂತೆ ನೀರು. ನೀವೇನು ನೋಡ್ತಿದ್ದೀರಾ, ಇಲ್ಲಿ ತಕ್ಕ ಬಂದ್ಬಿಡುತ್ತೆ. ನೋಡೋಕ್ಕೆ ಚೆನ್ನಾಗೈತೆ ಇಲ್ಲಿ. ಸೊ ಬಂದಾಗ ಈ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಬೇಕಾದರೆ ಇದೇ ರೂಮ್ ಬೇಕು ಅಂತಂದರೆ ಅವ್ರು ಅದೇ ರೂಮ್ನ ಬುಕ್ ಮಾಡಿ ಕೂಡ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀವೇನಾದರೂ ಇದೇ ರೂಮ್ಗೆ ಬೇಕು ಅಂತ ಅಂದರೆ ನಂಬರ್ ಕೂಡ ಇದರಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ಸ್ಯಾರಿ ವೇರ್ ಮಾಡಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕಲ್ವ, ಹಂಗಾಗಿ ಸ್ಯಾರಿ ವೇರ್ ಮಾಡಿದ್ದೀನಿ. ಆಯಿತು, ಎಲ್ಲ ಒಬ್ಬೊಬ್ಬರೇ ರೆಡಿ ಆಗ್ತಾಯಿದ್ದಾರೆ. ಸೊ ಹೊರಗಡೆ ನೋಡಿ ಹೆಂಗಿದೆ ವ್ಯೂ ಪಾಯಿಂಟು ಅಂತ. ಇದೆಲ್ಲ ರೂಮ್ಗಳು. ನಾವು ಫಸ್ಟು ಬಂದಾಗ ಈ ಗಿಡದ ಮಧ್ಯೆ ಒಂದು ಕಾಣ್ತಾ ಇದೆ, ಈ ಕಡೆ ಇರ್ತಿದ್ವಿ. ಇವತ್ತು ಈ ಸೈಡ್ ಇದ್ದೀವಿ. ಇಲ್ಲಿ ಹೊಳೆ ಆಗುತ್ತೆ. ಇಲ್ಲಿಂದ ಜಸ್ಟ್ ಒಂದು 5 ನಿಮಿಷ ಅಷ್ಟೇ. ನೇಚರ್ ಗ್ರೀನ್ ವ್ಯಾಲಿ ಅಂತ ಇದು ಚೆನ್ನಾಗಿದೆ ರೂಮ್. ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಹೊರನಾಡಿಗೆ ಬಂದು ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ರೂಮಲ್ಲೆಲ್ಲ ಬೆಳಗ್ಗೆ ಎಲ್ಲ ಎದ್ದು ಸ್ನಾನ ಮುಗಿಸ್ಕೊಂಡು ಬಂದಿರೋ ಅಂಥದ್ದು ಪೂಜೆಗೆ. ದೇವಿ ದರ್ಶನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಯಾಕೆ ಅಂತಂದರೆ ಜನ ತುಂಬ ಕಡಿಮೆ ಇದ್ದರು. ಇನ್ನು ಎಕ್ಸಾಮ್ ಟೈಮು ಮಕ್ಕಳಿಗೆ ಅಂತ ತುಂಬ ಜನ ಕಡಿಮೆನೇ ಇದ್ದರು. ಹಾಗಂತ ನಮಗೆ ಪೂಜೆ ಮಾತ್ರ ಸಖತ್ತಾಗಿ ನಡೀತು. ಮಕ್ಕಳು ಎಲ್ಲ ಟ್ರೆಡಿಷ್ನಲ್ ಥರ ರೆಡಿಯಾಗಿದ್ದರು. ನಮ್ಮ ಮನೆಯವರು ಕೂಡ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಪೂರ್ತಿಯಾಗಿ ರೆಡಿಯಾಗಿ ಮಕ್ಕಳ ಜೊತೆ ಹೋಗ್ತಾಯಿದ್ರು. ತುಂಬ ಅಂದರೆ ಜನನೇ ತುಂಬ ಕಡಿಮೆ ಇದ್ದರು. ಇನ್ನು ಮಕ್ಕಳಿಗೆಲ್ಲ ಎಕ್ಸಾಮ್ ಇರೋ ಕಾರಣ ಜನ ಕಡಿಮೆ ಇದ್ದರು. ಬೇಗನೆ ದರ್ಶನ ಕೂಡ ಆಯಿತು. 8:30ಗೆ ಮಹಾಮಂಗಳಾರತಿ. ಸೊ ಫೆಸಿಲಿಟಿ ಕೂಡ ಇಲ್ಲಿ ಇವಾಗ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಇಲ್ಲಿ ದೇವ್ರ ದರ್ಶನ ಆಯಿತು. ಹೊರಗಡೆ ಬಂದಿದ್ದೀವಿ. ಈ ಸತಿ ಬೇರೆ ಥರ ಶಾಲ್ ಕೊಟ್ಟಿದ್ದಾರೆ. ಎಲ್ಲ ಮುಗೀತು, ಚೆನ್ನಾಗಾಯಿತು. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ಖುಷಿ ಆಯಿತು. ಎಷ್ಟು ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ ನನ್ನ ಕಣ್ಣೇ ನಂಬೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು ದೇವರು. ಸೊ ಇಲ್ಲಿಂದ ಮತ್ತೆ ರೂಮ್ ಹೋಗ್ತೀವಿ. ಪ್ರಸಾದ ಬೇರೆ ಕೊಡ್ತಾರೆ, ಅಲ್ಲಿ ಇಸ್ಕೊಂಡು ಅನ್ನದಾನಕ್ಕೆ ಕಾಸು ಅಮೌಂಟ್ ಬೇರೆ ಕಟ್ಟಬೇಕು. ದೇವ್ರ ಮುಂದೆನೇ ಕರ್ಕೊಂಡೋಗಿ ಇದನ್ನು ಕೊಡ್ತಾರೆ. ಯಾವ ಥರ ಅಂತ ತೋರಿಸ್ತೇನೆ.
ದೇವ್ರ ಪ್ರಸಾದಕ್ಕೆ ಈ ಥರ ಕೊಡ್ತಾರೆ. ಒಂದು ನಮ್ಮ ಹುಡುಗ ಎತ್ಕೊಂಬಿಟ್ಟು ಆಲ್ರೆಡಿ ಈ ಥರ ಬೆಳ್ಳಿ ಕಾಯಿ ಕೊಡ್ತಾರೆ ಅನ್ನಪೂರ್ಣೇಶ್ವರಿದು. ಅನ್ನದಾನ ಮಾಡಿದ್ರೆ ಈ ಥರ ಪ್ರಸಾದ ಕೊಡ್ತಾರೆ. ಮಕ್ಕಳೆಲ್ಲ ನೋಡಿ ಹಿಂಗೆ ಲೈನಲ್ಲಿ ಕುತ್ಕೊಂಡಿದ್ದಾರೆ, ಎಲ್ಲ ಫೋಟೋ ಶೂಟಿಂಗ್ ಮಾಡ್ಕೊತಾ ಇದ್ದಾರೆ. ಹೊರಗಡೆ ನೋಡಿ ಯಾವ ರೀತಿ ಇದೆ ಅಂತ. ಮಳೆ ಬಂದ್ರೂ ನೆನಿಬಾರ್ದು ಯಾರೂ ಅಂತ ರೀಸನ್ಗೋಸ್ಕರ ಇಲ್ಲಿ ಇದನ್ನು ಬೇರೆ ಹೊರಗಡೆ ಎಲ್ಲ ಶೀಟ್ನ ಹಾಕಿ ಕವರ್ ಮಾಡಿಬಿಟ್ಟಿದ್ದಾರೆ. ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ದೇವ್ರ ದರ್ಶನ ಮಾಡಿಕೊಂಡು ನಾವಿಲ್ಲಿಂದ ಹೊರಟಿದ್ದು ಮತ್ತು ರೂಮ್ ಕಡೆಗೆ. ರೂಮಲ್ಲಿ ತಿಂಡಿ ರೆಡಿ ಆಗಿತ್ತು. ಹೋಗಿ ಎಲ್ಲ ವೆರೈಟಿ ಫುಡ್ ಮಾಡ್ತಾರೆ ಇವರು. ಇರೋದು ಇವರು 4-5 ಜನ ಅಷ್ಟೇನೆ, ಆದರೂ ಕೂಡ ಎಲ್ಲ ವೆರೈಟಿ ಫುಡ್ನ ರೆಡಿ ಮಾಡಿ ಕೊಡ್ತಾರೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಮನೇಲೇ ಮಾಡೋ ಕಾರಣ ಇವರು ಯಾವುದೋ ಒಂದು ಟೇಸ್ಟಿಂಗ್ ಪೌಡ್ರು ಅದು ಇದು ಎಲ್ಲ ಏನೂ ಹಾಕಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ನಿಮಗೆ ಖಂಡಿತವಾಗ್ಲೂ ರೂಮ್ ಇಷ್ಟ ಆಗುತ್ತೆ. ಯಾರಾದ್ರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ನನ್ನ ಸಜೆಷನ್ ಅಂತ ಅಂದ್ಕೊಳ್ಳಿ. ಚೆನ್ನಾಗಿದೆ ರೂಮು. ಬೆಸ್ಟಲ್ಲಿ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ತುಂಬ ಫೇವ್ರೇಟ್ ಆಗಿರೋ ಅಂಥದ್ದು ಇಲ್ಲಿ. ಖಂಡಿತವಾಗ್ಲೂ ತುಂಬ ಒಳ್ಳೆ ಸರ್ವಿಸ್ ಕೂಡ ಇದೆ. ನಿಮಗೆ ಬೇಕಂದರೆ ಕೂಡ ಹೋಗ್ಬೋದು ಇಲ್ಲಿ. ನೆಕ್ಸ್ಟು ಬಂದಿದ್ದೆ ನಾವು ಮಂಗಳೂರು ಹತ್ರ ಇರೋ ಕೊರಗಜ್ಜಂಗೆ. ಇದು ಆದಿಸ್ಥಳ, ಮೂಲ ಸ್ಥಳ ಅಂತ ಸುಮಾರಷ್ಟು ಕೊರಗಜ್ಜನ ದೇವಸ್ಥಾನಗಳನ್ನ ಇಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಇದು ಬಂದಿರೋ ಅಂಥದ್ದು ನಾವು ಮೂಲ ಸ್ಥಳ ಕೊರಗಜ್ಜ, ಮಂಗಳೂರು. ನಾವು ಹೊರನಾಡಿಂದ ಇಲ್ಲಿಗೆ ಬಂದಿರೋ ಅಂಥದ್ದು. ತುಂಬ ಅಂದರೆ ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ತಾಯಿದ್ರು. ಇಲ್ಲಿ ಎಷ್ಟು ವಿಶೇಷವಾಗಿ ಪೂಜೆ ನಡೀತೆ ಅಂದರೆ ಇದು ದೈವ ಅಂತ ಕೂಡ ಇಲ್ಲಿ ಕರೀತಾರೆ. ಈ ದೈವನ ನೋಡಿಕೊಂಡು ನಾವು ಕೂಡ ಅಲ್ಲಿಂದ ಬೇರೆ ಕಡೆ ಹೋಗಿದ್ದಾಯಿತು. ನೆಕ್ಸ್ಟು ಅಂತ ಅಂದರೆ ಇಲ್ಲಿ 2 ದೇವಸ್ಥಾನ ಇರುವಂಥದ್ದು, ಮೂಲ ಸ್ಥಳ ಮತ್ತು ಆದಿಸ್ಥಳ ಅಂತ 2 ಇದೆ. 2 ಕಡೆಗೂ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದರೆ ನೀವು ನಂಬಲ್ಲ ನಿಜವಾಗ್ಲೂ. ಆಮೇಲೆ ನೆಕ್ಸ್ಟು ಹೋಗಿದ್ದು ನಾವು ಮಂಗಳೂರಲ್ಲಿ ಕೊರಗಜ್ಜ ದೇವಸ್ಥಾನ ಎಲ್ಲ ಆದಮೇಲೆ ನಾವು ಹೇಳಬೇಕು ಅಂತ ಅಂದರೆ ಅಲ್ಲಿ ಕೊರಗಜ್ಜನ ದೇವಸ್ಥಾನದಲ್ಲಿ ಹೇಳೋವಂಥದ್ದು ತುಂಬಾ ಇದೆ. ನನಗೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಅಷ್ಟು ಟೈಮ್ ಕೂಡ ಸಾಕಾಗಲ್ಲ. ಯಾಕೆ ಅಂತಂದರೆ ತುಂಬ ಲೆಂತಿ ವಿಡಿಯೋ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳಲ್ಲ. ಅದನ್ನು ಸಪ್ರೇಟು ಒಂದು ವಿಡಿಯೋ ಮಾಡಿ ಹೇಳ್ತೀನಿ ನಾನು. ಕೊರಗಜ್ಜಂದು ಅಲ್ಲಿ ಏನು ನಡೀತು, ವಿಶೇಷ ಏನು ನಡೀತು ಅಂತ ಕೂಡ ಹೇಳ್ತೀನಿ. ನೀವು ನಂಬಲ್ಲ, ನನಗೇನೇ ಹುಷಾರು ತಪ್ಪಿಬಿಟ್ಟಿದ್ದೆ. ನಾನು ಮನೆ ಕಡೆ ಬಂದೇ ಬಿಡಬೇಕು ಅಂತ ಅನ್ನಿಸ್ತಾಯಿತ್ತು ನನಗೆ. ಹೇಳಬೇಕು ಅಂತ ಅಂದರೆ ಅಲ್ಲಿ ಹೋಗಿ ನಾನು ಸುಮ್ಮನೆ ಹಾಗೆ ಅಪ್ಪ ನನಗೆ ಹುಷಾರಾಗಿ ಮನೆಗೆ ಹೋಗಬೇಕು ಅಂತ ಕೇಳ್ಕೊಂಡಿದ್ದಷ್ಟೇ. ನಿಜವಾಗ್ಲೂ ಹುಷಾರಾಗ್ಬಿಟ್ಟೆ ನಾನು. ನನಗೆ ತುಂಬ ಅಂದರೆ ತುಂಬಾ ಅಂದರೆ ಗಾಡಿ ಇಳಿದಾಗ ನನಗೆ ಹುಷಾರೇ ಇರಲಿಲ್ಲ. ಗಾಡಿ ಹತ್ತೋವಾಗ ದೇವಸ್ಥಾನದಿಂದ ಒಳಗಡೆ ಹೋಗೋ ಟೈಮಲ್ಲಿ ನಾನು ತುಂಬ ಅಷ್ಟು ಸುಸ್ತಾಗ್ತಾ ಇದ್ದವಳು. ನಾನು ಕೂಡ ಹುಷಾರಾದೆ. ಇದೊಂದು ಹೇಳ್ಬೋದು. ನಾನು ತುಂಬ ಅಂದರೆ ತುಂಬಾ ನಂಬಿಕೆ ಇರೋವಂಥದ್ದು. ನಾವು ನಂಬಿಕೆ ಇಟ್ಟರೆ ದೇವ್ರು ಎಲ್ಲೆಲ್ಲೂ ಇರುತ್ತೆ ಅಂತ ಅದಕ್ಕೊಂದು ನಾನೇ ಉದಾಹರಣೆ ಅಂತ ಅನ್ಕೋಬೋದು. ಅಲ್ಲಿಂದ ಬಂದು ಮುಗಿಸ್ಕೊಂಡು ನಾನು ಮಂಗಳೂರಲ್ಲೇ ಇರೋವಂಥದ್ದು ಗೋಲ್ಡನ್ ಟೆಂಪಲ್ ಕಡೆ ಬಂದಿದ್ದಾಯಿತು. ಇಲ್ಲಿ ಕೂಡ ದೇವಸ್ಥಾನ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಸಾಯಿಬಾಬನ್ನು ಪೂಜೆ ಮಾಡ್ತಾರೆ, ಹಾಗೆ ಈಶ್ವರನ ಪೂಜೆ ಮಾಡ್ತಾರೆ. ಹಾಗೆ ಅಲ್ಲಿ ಆಂಜನೇಯ ಕೂಡ ಇತ್ತು. ಇದನ್ನು ಪೂಜೆ ಎಲ್ಲ ನೋಡಬೇಕು ನೀವು. ಗೋಲ್ಡನ್ ಟೆಂಪಲ್ ಎಷ್ಟು ಅದ್ಭುತವಾಗಿರುವಂಥದ್ದು. ಒಂದು ಮಂಗಳೂರಿಗೆ ಯಾರಾದರೂ ಹೋದರೆ ಅಲ್ಲಿ ನೀವು ಗೋಲ್ಡನ್ ಟೆಂಪಲ್ ಅಂತ ಹುಡುಕಿದ್ರೆ ಕೂಡ ನಿಮಗೆ ಸಿಗುತ್ತೆ. ಸರ್ಚ್ ಮಾಡಿ ನಿಮಗೆ ವಿಡಿಯೋಗಳು ಎಲ್ಲ ಕೂಡ ಸಿಗುತ್ತೆ ನಿಮಗೆ. ತುಂಬ ದೊಡ್ಡದಾಗಿರುವಂಥದ್ದು ಇದು ಕೂಡ. ಅಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ದೇವಸ್ಥಾನದೊಳಗಡೆ 2 ಕೈ ಸಂದಿನಲ್ಲಿ, ಬೆಟ್ಟಗಳ ಸಂದಿನಲ್ಲಿ ದೇವ್ರನ್ನ ನೋಡಬೇಕು. ಇಷ್ಟೆಲ್ಲ ಆದಮೇಲೆ ನಾನು ನಮ್ಮ ಮನೆಯವರು ಇನ್ನು ನೆಕ್ಸ್ಟು ಯಾವ ಕಡೆ ಹೋಗಬೇಕು ಅಂತ ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಯಾವ್ಯಾವ ಕಡೆ ಹೋಗಬೇಕು ಅಂತ.
ಅಲ್ಲಿಂದ ಹೋಗಬೇಕು ಅಂತ ಅಂದಿದ್ದೆ. ನಮಗೆ ನೆಕ್ಸ್ಟು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ನಾನು. ಯಾಕೆ ಅಂತ ಅಂದರೆ ಸಾಮಾನ್ಯವಾಗಿ ಕೆಲವ್ರಿಗೆ ಇಲ್ಲಿಗೆ ಬಂದಾಗ ಈ ಟೆಂಪಲ್ಲೆಲ್ಲ ಕೆಲವ್ರು ನೋಡಿರಲ್ಲ. ಹೋದರೆ ನೋಡಿ, ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆಂಜನೇಯ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ತುಂಬ ದೊಡ್ಡದಾಗಿರುವಂಥ ಇದನ್ನು ಮಾಡಿರುವಂಥದ್ದು. ಇಲ್ಲಿ ದೇವಸ್ಥಾನನ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಇಲ್ಲಿ ಮಕ್ಕಳು ಕೈಗೆ ದಾರ ಕೂಡ ಕಟ್ಟಿಸ್ಕೊತಾ ಇದ್ರು. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ನಾವು ಉಡುಪಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದು ಕೂಡ ಅದರೊಳಗಡೆ ಇರೋ ಅಂಥದ್ದು, ಗೋಲ್ಡನ್ ಟೆಂಪಲ್ ಒಳಗಡೆನೇ ಇರೋ ಅಂಥದ್ದು. ಇಷ್ಟು ಆದಮೇಲೆ ಉಡುಪಿ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಉಡುಪಿ ಆದಮೇಲೆ ಮಲ್ಪೆಯಲ್ಲಿ ನಾವು ಬೀಚು ಒಂದು ಯಾವುದನ್ನು ಚೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಾಗಿದ್ದು ನಮಗೆ ಇಲ್ಲಿಂದ ಮುಗಿಸ್ಕೊಂಡು ನಮಗೂ ಕೂಡ, ನನಗೆ ಹೇಳಿದ್ನಲ್ಲ, ತುಂಬ ಅಂದರೆ ತುಂಬಾ ಸುಸ್ತಾಗ್ಬಿಟ್ಟಿದ್ದೆ ನಾನು. ಹೊರನಾಡಿಂದ ಬರೋ ಟೈಮಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಯಾವತ್ತೂ ವಾಮಿಟೆಲ್ಲ ಆಗ್ತಾ ಇರಲಿಲ್ಲ. ವಾಮಿಟೆಲ್ಲ ಆದಮೇಲೆ ನನಗೆ ತುಂಬ ಅಂದರೆ ತುಂಬಾ ಸುಸ್ತಾಗಿ ಮನೆಗೆ ಹೊರಡಲೇಬೇಕು, ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ಅಂತ ಅನಿಸ್ಬಿಡ್ತು ನನಗೆ. ಬಟ್ ಆವಾಗ ನಾವು ಕೊರಗಜ್ಜಂಗೆ ಹೋದ್ಮೇಲೆ ನನಗೆ ಅವರು ಅಲ್ಲಿ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಅಲ್ಲಿ ಪೂಜೆ ಮಾಡ್ತಾರಲ್ಲ, ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಮೂಲ ಸ್ಥಳಕ್ಕೆ ಹೋದ್ವಿ. ಮೂಲ ಸ್ಥಳಕ್ಕೆ ಹೋದಾಗ ಅಲ್ಲಿ ಹೇಳ್ತಾಯಿದ್ರು, ಅಂದರೆ ಅಲ್ಲಿ ಜಾತ್ರೆ ಟೈಮು, ನಾವು ಹೋದಾಗ ಜಾತ್ರೆ ಟೈಮು. ನಾನು ಅಲ್ಲಿ ಹೋದಾಗ ನನಗೆ ಮಾತಾಡೋಕ್ಕೂ ಕೂಡ ಶಕ್ತಿ ಇರಲಿಲ್ಲ. ನನಗೆ ಯಾರು ಮಾತಾಡಿಸ್ತಾಯಿದ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ. ತುಂಬ ಬಾಡಿ ಪೇಯ್ನ್ ಆಗಿತ್ತು. ಆಮೇಲೆ ತುಂಬ ಅಂದರೆ ತುಂಬಾ ಸುಸ್ತು, ಆಯಾಸ ಆಗ್ತಾಯಿತ್ತು ನನಗೆ. ಎಲ್ಲೂ ಹೋಗೋದೇ ಬೇಡಪ್ಪ, ಮನೆಗೆ ಹೊರಟೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಇಲ್ಲಿ ತನಕ ಬಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಲೇಬೇಕು ಅಂತ ಸಾಹಸ ಮಾಡಿ ನಾನು ಕೆಳಗಡೆ ಇಳಿದೆ. ಅಲ್ಲಿ ಬಾಗ್ಲಾಕ್ಬಿಟ್ಟಿದ್ರು, ಹೇಳಬೇಕು ಅಂತಂದರೆ ಬಾಗ್ಲಾಕ್ಬಿಟ್ಟಿದ್ರು. ಸ್ವಲ್ಪ ಹೊತ್ತು ಕಾದ್ಮೇಲೂ ಕೂಡ ಯಾರೂ ಕೂಡ ಅಲ್ಲಿ ಏನು ಎತ್ತ ಅಂತಲೂ ಕೂಡ ಕೇಳೋರು ಯಾರೂ ಇರಲಿಲ್ಲ. ಆಮೇಲೆ ಮತ್ತೆ ಅಲ್ಲಿ ಸ್ವಲ್ಪ ಜನ ಕೂತಿದ್ದಾಗ ನಾನು ಕೇಳಿದೆ, ಇದು ಕೊರಗಜ್ಜಂದು ದೇವಸ್ಥಾನ, ಮೇಯ್ನ್ ದೇವಸ್ಥಾನ ಇದೇನಾ ಅಂತ. ಹೌದು, ಟಿ ವಿಲೆಲ್ಲ ನೋಡಿರ್ಬೋದು ನೀವು, TV 9 ಬಂದಿತ್ತು. ಇದರಲ್ಲಿ ವಿಶೇಷವಾಗಿರೋದು ಏನಪ್ಪ ಅಂತಂದರೆ, ಉಂಡಿ ಒಳಗಡೆ ಇಲ್ಲಿ ದೇವರಿಲ್ಲ, ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಕೆಟ್ಟದಾಗಿರೋ ಅಂಥದ್ದು ಅದರೊಳಗಡೆ ಉಂಡಿನಲ್ಲೆಲ್ಲ ಹಾಕ್ಬಿಟ್ಟು ಇದನ್ನು ಇದು ಮಾಡಿದರು. ಇಲ್ಲಿ ದೊಡ್ಡ ಇಶ್ಯೂ ಆಗಿತ್ತು ಇಲ್ಲೆಲ್ಲ. ಅವ್ರು ಯಾರು ಅಂತ ಕಂಡುಹಿಡಿಯೋಕ್ಕೆ ಯಾರಿಗೂ ಕೂಡ ಆಗಿರಲಿಲ್ಲ. ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ, ಅವನೇ ಬಂದು ನಾನೇ ಮಾಡಿದ್ದು ಅಂತ ತಪ್ಪು ಒಪ್ಕೊಂಡು ಇಲ್ಲಿ ರಕ್ತ ಕಾರಿ ಸತ್ತ. ಇದು ಟಿ ವಿಲೆಲ್ಲ ದೊಡ್ಡ ಫೇಮಸ್ ಆಗಿತ್ತು ನ್ಯೂಸು. ಮತ್ತು ರಾಜಕಾರಣಿಗಳೆಲ್ಲ ಜಾಸ್ತಿ ಬರೋ ಅಂಥದ್ದು, ಹಾಗೆ ಫಿಲಮ್ ಆ್ಯಕ್ಟ್ರುಗಳೆಲ್ಲ ಜಾಸ್ತಿ ಬರೋ ಅಂಥದ್ದು. ಈ ದೈವಂಗಿ ನೀವು ಏನೇ ಹರಕೆ ಕಟ್ಕೊಂಡ್ರೂ ನಡೆಯುತ್ತೆ ಅಂತ ಕೂಡ ಹೇಳ್ತಾಯಿದ್ರು. ನನಗೆ ಒಂದು ಆಶ್ಚರ್ಯ ಏನಪ್ಪ ಅಂತಂದರೆ, ನಾನು ಹೇಳ್ದಂಗೆ ನನಗೆ ಸುಸ್ತು ತುಂಬ ಆಗ್ತಾಯಿತ್ತು. ನಾನು ಕೇಳಿಕೊಂಡೆ, ಇಲ್ಲಿಂದ ವಾಪಸ್ ಹೋಗೋದ್ರಲ್ಲಿ ನನಗೆ ಖಂಡಿತ ಹುಷಾರಾಗಬೇಕು. ಹಾಗೆ ಮಕ್ಳಿಗೂ ಸ್ವಲ್ಪ ಏನು ಹರಕೆನ ಕಟ್ಕೊಂಡು ಮನಸ್ಸಲ್ಲೇ ಇಟ್ಕೊಂಡು ಹಾಗೆ ಬಂದೆ. ಹೇಳಬೇಕು ಅಂತ ಅಂದರೆ, ಹೊರಗಡೆ ಕೂತಿದ್ದಷ್ಟೇ ನನಗೆ ಆಯಾಸ ಆಗಿರ್ಬೋದು, ಆ ಸುಸ್ತು ಏನೆಲ್ಲ ಇತ್ತು ನನಗೆ ನಂಬಕ್ಕೆ ಆಗಲಿಲ್ಲ. ಅದನ್ನು ಮಕ್ಕಳ ಹತ್ರ ಹೇಳಿದೆ, ನೋಡು ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ನಾನು, ನನಗೆ ಸುಸ್ತು ಇಲ್ಲ, ಏನಿಲ್ಲ, ನನಗೆ ಆರಾಮಾಗಿದ್ದೀನಿ ಅಂತ. ಒಂಥರ ಇನ್ನೂ ಬೇರೆ ಪ್ಲೇಸ್ ನೋಡೋಕ್ಕೆ ಅದೆಲ್ಲ ಸ್ವಲ್ಪ ಇನ್ನೂ ನನಗೆ ಹುಮ್ಮಸ್ಸು ಸಿಗ್ತಾಯಿತ್ತು. ಅಷ್ಟು ಕೂಡ ನನಗೆ ಒಂದು ಇಂಟ್ರೆಸ್ಟ್ ಬರ್ತಾಯಿತ್ತು, ನೋಡಬೇಕು, ಇನ್ನು ಮುಂದೆ ಪ್ಲೇಸಸ್ ನೋಡಬೇಕು ಅಂತ ಕೂಡ ಅನಿಸ್ತಾಯಿತ್ತು. ಅಷ್ಟೇ ಅಂದ್ಕೊಳ್ಳಿ, ದೇವರಿತ್ತು ಇಲ್ಲ ಅಂತ ಅಂದ್ಕೊಂಡವರು ಎಷ್ಟೋ ಜನ ಇಲ್ಲಿ ಹೋಗಿ ಹೊರೆ ಹೋಗಿ ತಪ್ಪಾಯಿತು ಅಂತ ಕೇಳಿದ್ರು. ಅಂದರೆ ಅವ್ರು ಹೇಳಿದರು, ವೀಡಿಯೋ ಮಾಡ್ಬೋದು, ಬಟ್ ನೀವು ಒಳಗಡೆ ಗರ್ಭಗುಡಿದು ವೀಡಿಯೋ ಮಾಡೋದಿಲ್ಲ ಅಂತ ಹೇಳಿದರು. ಇಲ್ಲಿ ಎಣ್ಣೆ ಬಾತನ್ನ ದೇವರಿಗೆ ಕೊಡ್ತಾರಂತೆ. ಹಾಗೆ ಇಲ್ಲಿ ಚಕ್ಲಿ ಈ ಥರ ಇಲ್ಲಿ ಪ್ರಸಾದಕ್ಕೆ ನಾವು ನೈವೇದ್ಯಕ್ಕೆ ಕೊಡುವಂಥದ್ದು. 3 ತಿಂಗಳಿಗೆ 6 ತಿಂಗಳಿಗೆ ಈ ಥರ ಬಾಗಿಲು ಓಪನ್ ಮಾಡೋದು, ಆ ಥರ ಎಲ್ಲ ಇರೋದು.
ಅದು ಯಾವಾಗಲೂ ಓಪನ್ ಮಾಡಲ್ವಂತೆ. ಅದು ಗರ್ಭಗುಡಿ ಅನ್ನೋದು ಏನಿರುತ್ತೋ ಅದು ಯಾವಾಗಲೂ ಓಪನ್ ಮಾಡಲ್ಲ ಅಂತ ಹೇಳ್ತಾಯಿದ್ರು. ನೆಕ್ಸ್ಟು ನನಗೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದೇನಿರುತ್ತೆ ಅದು ಸಿಕ್ತಂಗಾಯಿತು. ನೆಕ್ಸ್ಟ್ ನಾವು ಬಂದಿದ್ದಿಲ್ಲಿ ಉಡುಪಿ ಹೇಳಬೇಕು ಅಂತ ಅಂದರೆ ನಾನು ಈ ಥರ ಯಾವತ್ತೂ ನೋಡಿರಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಉಡುಪಿನಲ್ಲಿ. ಹೇಳಬೇಕು ಅಂತ ಅಂದರೆ ಅಲ್ಲಿ ಇದು ನಡೀತಾ ಇತ್ತು ಅಂತ ಅಂದ್ಕೊತೀನಿ, ಉತ್ಸವ ನಡೀತಾ ಇತ್ತು. ರಥೋತ್ಸವ ಅಂತ ಅಂದ್ಕೊತೀನಿ ನಾನು, ಬಟ್ ನಂಗೆ ಗೊತ್ತಿಲ್ಲ. ಕ್ಯಾಲೆಂಡರಲ್ಲೆಲ್ಲ ಕೆಲವೊಂದು ಕ್ಯಾಲೆಂಡರಲ್ಲಿ ಕೊಟ್ಟಿರ್ತಾರೆ ಉಡುಪಿದು ಅದೇನಾದ್ರು ಇತ್ತು ಅಂತಂದರೆ ಚೆಕ್ ಮಾಡಿಕೊಂಡು ಹೋಗಿ. ಯಾಕಂದರೆ ಸ್ವಲ್ಪ ಜನ ಕೂಡ ಇದ್ದರು ಉಡುಪಿಲಿ. ಒಳಗಡೆ ಇದಿರುತ್ತೆ, ನೀವು ಕೃಷ್ಣಂದು ಇದು ಕಲ್ಯಾಣಿ ಒಳಗಡೆ ಪೂಜೆ ಎಲ್ಲ ಮಹಾಮಂಗಳಾರತಿ ಆಗೋ ಟೈಮಲ್ಲಿ ಒಳಗಡೆ ಬೋಟಲ್ಲಿ ಕರ್ಕೊಂಡು ಅದನ್ನು ತುಂಬ ರೌಂಡ್ಗಳನ್ನ ಮಾಡಿ ಅಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನಾನು ಯಾವತ್ತೂ ಈ ಥರ ಎಲ್ಲೂ ನೋಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಪೂಜೆನ ಮಾಡ್ತಾಯಿದ್ರು. ಇಲ್ಲಿ ಕೂಡ ಒಂದು ಏನಪ್ಪ ಅಂತಂದರೆ ಒಂಥರ ಪಾಸಿಟಿವ್ ಫೀಲ್ ಅಂತಲೇ ಹೇಳ್ಬೋದು. ಮನಸ್ಸು ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾಯಿತ್ತು. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ನಾನು ಸಾಮಾನ್ಯಕ್ಕೆ ಕೃಷ್ಣನ ತುಂಬ ಇಷ್ಟಪಡ್ತೀನಿ. ನನಗೆ ತುಂಬ ಇಷ್ಟ ಆಗಿರೋವಂಥ ಜಾಗ ಬಂದು ಉಡುಪಿ ಅಂತಲೇ ಹೇಳ್ಬೋದು, ಹಾಗೆ ಒಂದು ಹೊರನಾಡು ಅಂತ ಹೇಳ್ಬೋದು. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿರೋವಂಥ ಜಾಗ. ಕೃಷ್ಣ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಎಲ್ಲ ಹೆಣ್ಣುಮಕ್ಳು ಸಾಮಾನ್ಯವಾಗಿ ಕೃಷ್ಣನ ಇಷ್ಟಪಡ್ತಾರೆ. ಅಷ್ಟು ಇದು ದೇವರು. ಅದು ಒಂಥರ ಹೇಳಬೇಕು ಅಂತಂದರೆ ಎಷ್ಟು ನೋಡೋದಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನನಗೆ ತುಂಬ ಅಂದರೆ ತುಂಬಾ ಇಷ್ಟವಾಗಿರೋವಂಥ ದೇವರು ಕೃಷ್ಣ. ಈ ದೇವಸ್ಥಾನದಲ್ಲಿ ಕೂಡ ಒಳ್ಳೆ ಪೂಜೆ ಕೂಡ ಇದಾಗ್ತಿತ್ತು. ದೀಪೋತ್ಸವ ಇತ್ತು, ರಥೋತ್ಸವ ಇತ್ತು. ನಾವು ಕೂಡ ಅದನ್ನೆಲ್ಲ ನೋಡಿಕೊಂಡು ತುಂಬ ಸ್ವಲ್ಪ ಜನ ಕೂಡ ಇದ್ದರು. ನೈಟ್ ಆಗಿರೋದ್ರಿಂದ ಸ್ವಲ್ಪ ಜನ ಕೂಡ ಇದ್ದರು. ಇಲ್ಲಿಂದ ಮುಗಿಸ್ಕೊಂಡು ಕೂಡ ನಾವು ಬೇರೆ ಕಡೆ ಹೋಗಬೇಕಾಯಿತು. ಎಷ್ಟೊತ್ತಾದರೂ ಪರವಾಗಿಲ್ಲ, ದರ್ಶನ ಮಾಡಲೇಬೇಕು ಅಂತ ನಾವು ಎಷ್ಟು ಟೈಮ್ ಹಿಡಿದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಸುಮಾರು ಹೊತ್ತು ಅಲ್ಲೇ ಕಾಯ್ತಾ ಕೂತಿದ್ವಿ ನಾವು. ನಿನ್ನೆ ರಾತ್ರಿ ಬಂದಿದ್ದು ಲೇಟ್ ಆಗೋಯ್ತು. ಸಿಕ್ಕಾಪಟ್ಟೆ ಯಾಕೋ ಹುಷಾರು ಬೇರೆ ತಪ್ಪಿಟ್ಟೆ. ಮಗಳಿಗೆ ಬೇರೆ ಜ್ವರನೂ ಸ್ಟಾರ್ಟ್ ಆಗ್ಬಿಟ್ಟೈತೆ ರಾತ್ರಿಯಿಂದ. ಗೊತ್ತಿಲ್ಲ, ಬಿಸಿಲಿಗೇನೋ ಅನಿಸುತ್ತೆ. ನಾವಿಲ್ಲಿ ಮಲ್ಪೆ ಹತ್ರ ಮಲ್ಪೆ ಅಲ್ಲ, ಉಡುಪಿಯಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ಯಾವ ಬೀಚು ಅನ್ನೋದು ಮರ್ತೋಗ್ಬಿಟ್ಟೆ ನಾನು. ರಾತ್ರಿ ಎಲ್ಲ ನಿದ್ದೆ ಸರಿಯಾಗಿ ಹೋಗೋಕ್ಕೂ ಆಗಲಿಲ್ಲ. ಮೊನ್ನೆ ರಾತ್ರಿ ಒಂದು ಸ್ವಲ್ಪ ನಿದ್ದೆ ಹೋಗಿದೆ. ಇಲ್ಲೇ ರೂಮ್ ಹತ್ರನೇ ಬೀಚು ಇರೋವಂಥದ್ದು. ಇದು ಹೋಮ್ ಸ್ಟೇ ಅಂತೆ. ಯಾರಿಗೂ ಬುಕ್ ಮಾಡಿ ಯಾರಿಗೂ ಫೋನ್ ಮಾಡಿ ಹೇಳಿದರು ಮನೆಯವರು ಬುಕ್ ಮಾಡಿಕೊಡೋಕ್ಕೆ. ಸೊ ಬುಕ್ ಮಾಡಿಕೊಟ್ಟಿದ್ರು. ಮುಂದೆ ಎಷ್ಟು ಚೆನ್ನಾಗೈತೆ ಅಂತಂದರೆ ತುಂಬ ಚೆನ್ನಾಗೈತೆ. ನನಗೆ ರಾತ್ರಿ ಎಲ್ಲ ಸಮುದ್ರ ಪಕ್ಕದಲ್ಲಿದ್ದಿದ್ದಕ್ಕೆ ಅದು ಕೂಡ ನಿದ್ದೆನೂ ಸರಿಯಾಗಿ ಬರಲಿಲ್ಲ. ಇಲ್ಲಿಗೆ ಕಾಣುತ್ತೆ, ಕಿಟಕಿಯಿಂದನೇ ಕಾಣುತ್ತೆ ಸಮುದ್ರ. ಅಷ್ಟು ಹತ್ರ ಹೋಮ್ ಸ್ಟೇ ಮಾಡ್ಕೊಂಬಿಟ್ಟಿದ್ದೀವಿ. ಫಸ್ಟ್ ಟೈಮು ನಾನು ಇಷ್ಟು ಹತ್ರದಲ್ಲಿ ಒಂದು ಬೀಚ್ ಹತ್ರ ರೂಮ್ ಮಾಡ್ಕೊಂಡಿರೋದು ಅಂದರೆ ಇದು ಫಸ್ಟ್ ಟೈಮು. ಇಲ್ಲಿ ಮುಂದೆ ತೋರಿಸ್ತೀನಿ ನವಿಲುಗಳು ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ. ಒಂದು ತೋಟ ಇದು, ತುಂಬ ಅಂದರೆ ತುಂಬಾ ಚೆನ್ನಾಗೈತೆ. ಇವತ್ತು ಲಾಸ್ಟ್ ಡೇ. ನನಗಂತೂ ಮಕ್ಕಳನ್ನ ಸಮುದ್ರದಲ್ಲಿ ಇಳಿಸ್ಬೇಕೋ ಬೇಡವಾ ಅಂತ ಅನಿಸ್ಬಿಟ್ಟೈತೆ. ಅಷ್ಟು ಭಯ ನನಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ನೀರಂದರೆ ಸಿಕ್ಕಾಪಟ್ಟೆ ಭಯ. ನೋಡಬೇಕು ಏನು ಮಾಡ್ತೀನೋ ಏನೋ. ಒಂದು 10 ನಿಮಿಷ ಹಂಗೆ ಆಡಿಸ್ಬಿಟ್ಟು ಬಂದ್ಬಿಡ್ಬೇಕು ಆಚೆಗೆ ಅಂತ ಹೇಳಿದ್ದೀನಿ. ನೋಡಬೇಕು ಅವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಇವು ನೋಡಿದ್ದೀರಲ್ಲ ಮಕ್ಕಳು, ಏನಾದರೂ ಸ್ವಲ್ಪ ನೀರು ಸಿಕ್ತು ಅಂತ ಅಂದರೆ ಮುಂದೆ 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 ಹೋಗ್ತಾನೆ ಇರ್ತಾರೆ.
ಅದಕ್ಕೋಸ್ಕರ ನಾನು ಹಿಂದೆಗಡೆನೇ ನಾನು ಗಂಟ್ಲು ಅರ್ಚ್ಕೊಂಡು ಕೂಗ್ತಾಯಿದ್ರು ಅವ್ರಿಗೆ ಕೇಳಿಸೋದೇ ಇಲ್ಲ, ಹಂಗೆ ಮಾಡ್ತಾಯಿರ್ತಾರೆ ಅವರು. ಇಲ್ಲಿನ ವೆದರ್ ತೋರಿಸ್ತೀನಿ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಟಿ ಅಲ್ಲಿ ತೆಂಗಿನ ಮರದ ಹತ್ರ ನಿಂತ್ಕೊಂಡ್ಬಿಟ್ಟೈತೆ ನೋಡಿದ್ರ, ಎಷ್ಟು ಸೂಪರ್ ಅಂತ. ನವಿಲುಗಳೆಲ್ಲ ಇಲ್ಲೇ ಕೂಗ್ತಾಯಿತ್ತು. ಇವನು ನೋಡ್ರಿ, ಎಲ್ಲ ಮಕ್ಕಳೆಲ್ಲ ಹೆಂಗೆ ರೆಡಿ. ನಮ್ಗೆ ಗೊತ್ತಿರಲಿಲ್ಲ ಬೀಚಲ್ಲಿ ಆಡಬೇಕು ಅನ್ನೋದು, ಯಾಕಂದರೆ ನಾನು ಸ್ವಲ್ಪ ನೀರಂದರೆ ಫಸ್ಟೇ ಭಯ ಅಲ್ವಾ, ಹಂಗಾಗಿ ಮಕ್ಕಳನ್ನ ಆಡಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನು. ವಿಡಿಯೋ ಕೊರಗಜ್ಜಂದು ಅಂತಂದರೆ ವಿಡಿಯೋ ಮಾಡ್ಬೋದಂತೆ, ಬಟ್ ಫೋಟೋ ಹಿಡಿಬಾರ್ದಂತೆ. ಇಲ್ಲಿ TV9 ಅದರಲ್ಲೆಲ್ಲ ಬಂದಿತ್ತು, ಒಂದು ವಿಡಿಯೋ ಬಂದಿತ್ತಂತೆ, ರಕ್ತ ಕಾರ್ಕೊಂಡು ಒಬ್ಬ ಸತ್ತೋದ ಅಂತ ಎಲ್ಲ ಬಂದಿತ್ತಂತೆ. ಅದೇನೋ ದೇವರಿಲ್ಲ ಹಾಗೆ ಹಿಂಗೆ ಅಂತ ಎಲ್ಲ ಹೇಳಿ ಅದೇನೇನೋ ಹಾಕಿ ಮಾಡಿದ್ರಂತೆ ವಿಡಿಯೋನ. ಸಾರಿ, ಹುಂಡಿಗೆ ಅದೇನೇನೋ ಹಾಕಿದ್ರಂತೆ. ಅವನು ಯಾರು ಅಂತಲೇ ಗೊತ್ತಾಗಿರ್ಲಿಲ್ವಂತೆ. ಅವನೇ ಬಂದು ತಪ್ಪು ಒಪ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳಿ ಅವನೇ ರಕ್ತ ಕಾರ್ಕೊಂಡು ಸತ್ತೋದ್ನಂತೆ. ಅಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ಆಮೇಲೆ ಫಿಲಮ್ ಆ್ಯಕ್ಟರ್ಸ್ಗಳು, ರಾಜಕಾರಣಿಗಳು ಎಷ್ಟೊಂದು ಜನ ಬರ್ತಾರೆ ಇಲ್ಲಿ ಅಂತ ಕೂಡ ಹೇಳ್ತಿದ್ರು. ರಾಜಕಾರಣಿಗಳು ಬಿಡ್ರಿ, ರಾಜಕಾರಣಿಗಳು ಎಲ್ಲಿ ಅವ್ರಿಗೆ ಇದು ಬೇಕೋ ಅಂಥ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಇದು ಮಾಡಬಾರ್ದು. ಅವ್ರಿಗೆ ಸೀಟ್ ಎಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೋ ಅಲ್ಲಿ ಆಲ್ರೆಡಿ ಅವರು ಪ್ರೆಸೆಂಟ್ ಅಂತ ಕೈ ಎತ್ಕೊಂಡು ಇದು ಮಾಡ್ತಿರ್ತಾರೆ. ನಮಗೆ ಮೇಯ್ನ್ ಅದಲ್ಲ, ದೇವರು ಇದಾಗಿ ಮುಖ್ಯ ಆಗಿತ್ತು. ನಮಗೆ ಅಲ್ಲಿ ಡ್ರಿಂಕ್ಸ್ ಕೊಡ್ತಾರಂತೆ ದೇವರಿಗೆ. ಮೂಲ ದೇವರು ಹೋಗಿದ್ವಿ ಅಲ್ಲಿ. ಆಮೇಲೆ ಇನ್ನೊಂದು ದೇವರು ಅಲ್ಲಿ ಇನ್ನೊಂದು ದೇವ್ರು ಬರುತ್ತೆ, ಅದಕ್ಕೂ ಕೂಡ ಹೋಗಿದ್ವಿ. ಸೊ ಇಷ್ಟು ಚೆನ್ನಾಗಿತ್ತು. ಇಲ್ಲಿ ಮಂಗಳೂರಲ್ಲಿ ಹೇಳಬೇಕು ಅಂತ ಅಂದರೆ ಎಲ್ಲರೂ ಆ ದೈವನ ನಂಬ್ತಾರೆ. ಅದೊಂದು ವಿಶೇಷ. ಎಲ್ಲರೂ ಕೂಡ ಕೊರಗಜ್ಜ ಅನ್ನೋದು ಒಂದು ಇದನ್ನು ಹಾಕ್ಕೊಂಡು ನಂಬ್ತಾರೆ. ಪ್ರತಿಯೊಬ್ಬರು ಒಂದು ಆಟೋದ ಮೇಲಿರ್ಬೋದು, ಸೈಕಲ್ ಮೇಲಿರ್ಬೋದು, ಇಂಥದ್ರ ಮೇಲೆಲ್ಲ ಅವರು ಕೊರಗಜ್ಜ ಅನ್ನೋದನ್ನ ಹಾಕ್ಕೊಂಡು ನೇಮನ್ನ ಬಳಸ್ಕೊತಾ ಇರ್ತಾರೆ. ದೇವರು ಇದೆ ಅನ್ನೋರು ಇದೆ ಅಂತಾರೆ, ಇಲ್ಲ ಅನ್ನೋರು ಇಲ್ಲ ಅಂತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ವಾದ ಮಾಡೋಕ್ಕೂ ಆಗಲ್ಲ. ಬನ್ನಿ, ಯಾಕೆ ತಡ ಮಾಡೋದು, ಬೀಚ್ ಹತ್ರಕ್ಕೆ ಹೋಗ್ತಾ ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬೀಚ್ ಹತ್ರಕ್ಕೆ ರೆಡಿನಾ ಎಲ್ಲರೂ ರೆಡಿ? ನಿಂದೆ ಜಾಸ್ತಿ ಸೌಂಡು. ಇವಳಿಗೂ ಹುಷಾರಿಲ್ಲ. ಹೆಂಗೈತಮ್ಮ ಜ್ವರ? ಪರವಾಗಿಲ್ಲ, ಮಾತ್ರೆ ಕೊಟ್ಟಿದ್ದಕ್ಕೆ ಪರವಾಗಿಲ್ಲ. ಆಲ್ಮೋಸ್ಟ್ ಮಾತ್ರೆಗಳೆಲ್ಲ ಇಕ್ಕಂಬಂದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಕಷ್ಟ. ದೇವ್ರ ಶಿಕ್ಷೆ ಕೊಟ್ಟಿಲ್ಲ, ನೀನು ಕೊಟ್ಟಿದ್ದೀಯ. ಎಲ್ಲಾರು ಬರೀ ಕಾಲಲ್ಲಿ ನೋಡಿ ಹೆಂಗ್ ಬರ್ತಾವ್ರೆ. ರೂಢಿ ಆಗಿರುತ್ತೆ ಅವ್ರಿಗೆ. ಯಾವ ಬೀಚ್ ಇದು? ಕೋಪ ಚೆನ್ನಾಯ್ತು ನೋಡಿ. ಸಿಬಿ ಹಾಲು ಕುಡಿತಾ ಇದೆಯಾ? ಕಾಪು ಬೀಚ್ ನಾವು ಹೋಗ್ತಾ ಇರೋದು ಇವಾಗ. ಕಾಪು ಬೀಚ್. ನಾನಂತೂ ಚಿಕ್ಕ ಮಕ್ಳ ಥರ ಇದೆಲ್ಲ ನೆನಪಿರಬೇಕು. ಯಾರಿಗೆಲ್ಲ ನೆನಪಿರುತ್ತೋ, ಯಾರೆಲ್ಲ ಮಾಡಿರ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ಇದನ್ನು ತುಂಬ ಮಾಡಿದ್ದೀನಿ. ಗುಬ್ಬಚ್ಚಿ ಗೂಡು ಅಂತ ಹೇಳ್ತಾ ಇದ್ವಿ. ಇದು ನನಗಂತೂ ತುಂಬಾ ನೆನಪು. ಸಮುದ್ರದ ಹತ್ರ ಈ ಥರ ಎಲ್ಲ ಹೋದಾಗ ನಮಗೆ ಈ ಥರ
ಮರಳಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿರುತ್ತೆ. ಮೈಂಡ್ ಒಂಥರ ಫ್ರೆಶ್ ಅಂತ ಅನ್ನಿಸ್ತಾಯಿತ್ತು. ನೀರೊಳಗಡೆ ಇಳಿದು ಆಟ ಆಡೋದಕ್ಕಿಂತ ಇಲ್ಲಿ ಪಕ್ಷಿ ಗೂಡು ಥರ ಕಟ್ಕೊಂಡು ಕಾಲನ್ನ ಒಳಗಡೆ ಇಟ್ಟು ಮರಳೊಳಗಡೆ ಇಟ್ಟಾಗ ಎಷ್ಟು ಒಂಥರ ಸಮಾಧಾನ ಆಗ್ತಾಯಿರುತ್ತೆ. ಒಂಥರ ತಣ್ಣಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ. ನನಗೆ ಇದು ತುಂಬ ಖುಷಿ ಕೊಡ್ತು. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಸೊ ನಾನು ಏನು ಮಾಡೋದು, ಕುತ್ಕೊಂಡು ಏನು ಮಾಡೋದಪ್ಪ ಅಂತ ಟೈಮ್ ಪಾಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇದನ್ನು ಮಾಡ್ತಾಯಿದ್ದೆ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಈ ಥರ ಪಕ್ಷಿಗೂಡು ಅಂತ ಹೇಳಿದ್ನಲ್ಲ. ಹೋದಾಗ ಯಾರಾದರೂ ಖಂಡಿತವಾಗ್ಲೂ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಆ ಮಣ್ಣನ್ನ ಕಾಲ ಮೇಲೆ ಹಾಕ್ಕೊಂಡು ನನ್ನಲ್ಲಿ ಅವಾಗೆಲ್ಲ ಚಿಕ್ಕ ಹುಡುಗರಲ್ಲಿ ಇದನ್ನು ಗೂಡು ಕಟ್ಟಿದ್ರೆ ಗುಬ್ಬಚ್ಚಿಗಳು ಬಂದು ವಾಸ ಮಾಡ್ತವೆ ಅನ್ನೋದು ಒಂದು ನಂಬಿಕೆ ಇತ್ತು. ಸಮುದ್ರದ ಹತ್ರ ಮಾಡಿದಾಗ ಅಂದರೆ ಪ್ರಕೃತಿಲಿ ಮಾಡೋ ಅಂಥ ಮಜಾನೇ ಬೇರೆ. ಇದನ್ನೆಲ್ಲ ಹಿಂಗೆ ನೀಟಾಗಿ ಮಾಡಿ ಅದನ್ನು ಹೊರಗಡೆ ತಕ್ಕೊಂಡು ಎಲ್ಲ ನೀಟಾಗಿ ನಾನೇ ವಾಸ ಇದ್ದೀನೇನೋ, ಅದರಲ್ಲಿ ವಾಸ ಆಗ್ತಾ ಇದ್ದೀನೇನೋ ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ನಾನು ನನ್ನ ಫ್ಯಾಮಿಲಿ ಇರಬೇಕು ಅಂತ ತುಂಬ ಏನೋ ಒಂಥರ ಸಣ್ಣ ಗೂಡು, ನಮ್ಮ ಮನೆ ಯಾವ ಥರ ಇದೆಯೋ ಗೂಡು, ಚಿಕ್ಕ ಮನೆ, ಇದು ಅದೇ ಥರನೇ ಅಂತ ಫೀಲ್ ಆಗ್ತಾಯಿತ್ತು. ಅದನ್ನು ಯಾವ ಥರ ನೀಟ್ ಮಾಡಬೇಕು ಆ ಥರ ಎಲ್ಲ ನೀಟ್ ಮಾಡಿಕೊಂಡು ನಾನು ಅದರಲ್ಲಿ ಆಟ ಆಡ್ಕೊಂಡು ಕೂತಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮಕ್ಕಳನ್ನ ಈ ಥರ ಬಿಡಿ ಮರಳಲ್ಲೆಲ್ಲ ಆಟ ಆಡೋಕ್ಕೆ ಅಲ್ಲಿ ನನ್ನ ಹೆಸರು ಕೂಡ ಹಾಕಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ. ನೋಡ್ತಾ ಇರ್ಬೋದು ನಮ್ಮ ಮನೇನ ಯಾವ ಥರ ಕಟ್ಟಿದ್ದೀನಿ ಅಂತ. ನಾನು ಚಿಕ್ಕ ಮಕ್ಳ ಥರ ವೀಡಿಯೋನ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಮಕ್ಕಳೆಲ್ಲ ನೀರಲ್ಲಿ ಖುಷಿ ಪಡ್ತಾಯಿದ್ರೆ ನಾನು ಮಾತ್ರ ಇಲ್ಲೇನೇ ಖುಷಿ ಪಟ್ಕೊಂಡು ಇದೇ ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಾಯಿತ್ತು. ಸೊ ನೀವು ಏನೋ ದೊಡ್ಡವರಾಗಿ ಹೋಗಿದ್ದೀವಿ ನಾವು, ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡ್ರಿ. ಈ ಥರ ಮಾಡ್ಕೊಳ್ಳಿ. ಇದು ಏಡಿಕಾಯಿ ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇತ್ತು ಅಂತ ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಪುಟ್ಟ ಗೂಡು ಚೆನ್ನಾಗಿತ್ತಲ್ವ ಗೂಡು, ಸೋ ನೈಸ್. ಗೂಡೊಳಗಡೆ ನಾನು, ನನ್ನ ಮಕ್ಕಳು, ನನ್ನ ಗಂಡ. ಚೆನ್ನಾಗಿತ್ತಲ್ಲ. ಇದೆಲ್ಲ ಚಿಕ್ಕ ಹುಡುಗರಲ್ಲಿ ಆಡಿದ ನೆನಪು ನನಗೆ. ಚೆನ್ನಾಗಿ ಆಡ್ತಾಯಿದ್ವಿ. ಈ ಥರ ಮರಳೇನಾದ್ರು ಸಿಕ್ಬಿಡ್ತು ಅಂದರೆ ಈ ಥರ ಎಲ್ಲ ಆಡ್ತಾಯಿದ್ವಿ ನಾವು. ಮಕ್ಕಳೆಲ್ಲ ಆಡ್ತಾವ್ರೆ. ಇಲ್ಲೇ ಕೊಂಡಿಸ್ಕೊಂಡಿದ್ದೀನಿ, ಎಲ್ಲೂ ಕಳಿಸಿಲ್ಲ ಅವ್ರನ್ನ. ನಮ್ಮ ಮನೆಯವ್ರು ಬೈತಾವ್ರೆ, ಇದಕ್ಕೆ ಇಲ್ಲಿ ಕರ್ಕೊಬಂದಿದ್ಯಾ ಅಂತ. ಆದ್ರೂ ಭಯ ಅಲ್ವಾ, ಅವರೆಲ್ಲ ಪೇರೆಂಟ್ಸ್ಗಳೆಲ್ಲ ನನ್ನ ನಂಬಿ ಕಳ್ಸೋರೆ ಪಾಪ ಮಕ್ಕಳನ್ನ. ಭಯ, ಅದಕ್ಕೆ ದೂರ ಎಲ್ಲೂ ಕಳ್ಸೋಕ್ಕೆ ಹೋಗಲ್ಲ, ಇಲ್ಲೇ ಕುಣಿಸಿದ್ದೀನಿ. ಗುಡ್, ಕೀಪ್ ಇಟ್ ಅಪ್ ಸುಮಲತ, ಕೀಪ್ ಇಟ್ ಅಪ್. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಮಕ್ಕಳೆಲ್ಲ ಎಷ್ಟು ಜನ ಆಡೋರೆ, ಹಿಂದೆ ಬತ್ತವ್ರೆ. ಎಲ್ಲರೂ ಆಡೋರು, ನಾನು ಒಬ್ಬನ ಬಿಟ್ಟು. ಇವಾಗಿನ್ನ ಆ ಪಾಯಿಂಟ್ ಅದು ಅಲ್ಲಿ ಇದೆಯಲ್ಲ, ಏನದು, ನಾನು ತುಂಬ ಚಿಕ್ಕ ಹುಡುಗಿಯಿಂದ ನೋಡಬೇಕು ಅಂದ್ಕೊಂಡಿದ್ದ ಪ್ಲೇಸ್ ಇದು. ಚೆನ್ನಾಗೈತೆ ದೈಪುರಿ. ರಾತ್ರಿ ಎಲ್ಲ ಜ್ವರ ಬಂದೈತಿ, ಇವಳು ದೈಪುರಿ ತಿನ್ಬೇಕಂತೆ. ಫ್ರೆಂಡ್ ಹೇಳಿದ್ಲಲ್ಲ, ಅವಳಿಗಿನ್ನ ಬಾಯಲ್ಲ ಟೇಸ್ಟ್ ಹಂಗೆ ಐತಂತೆ. ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಅಷ್ಟು ಜನ ಬರಲ್ಲ ಅನ್ಕೊಂತೀನಿ. ಮರಳ ಮೇಲೆ ನಡೀತಾ ಇದ್ದೀನಿ, ಸುಸ್ತಾಗ್ತೈತೆ ನಂಗಂತೂ. ಇಲ್ಲೇ ಹೋಗ್ರಿ ಅಂದ್ರು ಅಪ್ಪ. ಸೊ ಇನ್ನು ರೂಮ್ಗೆ ಹೋಗಿ ಫಿಶ್ ಅಲ್ಲಮ್ಮ ಇಲ್ಲಿ ಹೇಳಿದ್ದು, ಅಲ್ಲಲ್ಲಮ್ಮ ಇಲ್ಲಾಸಿಂದ ಹಿಂಗೆ ಹೋಗ್ರಿ ಕಾಫಿ ಸಿಗುತ್ತೆ ಅಂದರು. ಎಲ್ಲ ಕಾಫಿ ಸಿಗುತ್ತಂತೆ, ನೋಡ್ತೀವಿ. ಸಿಕ್ಕಿದ್ರೆ ಕುಡಿದ್ಬಿಟ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಒಂದು ರೌಂಡ್ ಬಂದು ಫೋಟೋ ಎಲ್ಲ ಹಿಡಿಸ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ಮಕ್ಕಳೆಲ್ಲ ಕಪ್ಪೆ ಚುಪ್ಪಾಯ್ತವ್ರೆ. ಓಯ್ ಮಕ್ಕಳ ಬರ್ರಿ. ಈಗ ರೂಮ್ಗೆ ಹೋಗಿ
ಫ್ರೆಶ್ ಅಪ್ ಆಗಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ. ಹಾಯ್ ಎಲ್ಲರಿಗೂ ಮತ್ತು ಕಮ್ ಬ್ಯಾಕ್ ಅಂತ ಹೇಳ್ತಾ ಸ್ನಾನ ಆಯಿತು, ಎಲ್ಲರದೂ ರೆಡಿ ಕೂಡ ಆಯಿತು. ಇದು ಹೋಮ್ ಸ್ಟೇ ಅಂತೆ ನೋಡಿ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇದಕ್ಕಿಂತ ಇನ್ನೂ ಚೆನ್ನಾಗಿರೋವಿದ್ವು. ಏನೋ ಅರ್ಜೆಂಟಲ್ಲಿ ನಾವು ಇದನ್ನು ನೋಡಿದ್ದು. 3 ಬೆಡ್ರೂಮು. ಇವ್ರು ಏನು ಮಾಡಿಬಿಟ್ಟಿರ್ತಾರೆ ಅಂತ ಅಂದರೆ, ಮನೆ ಕಟ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮನೆ ಬಿಟ್ಬಿಟ್ಟು ಬೇರೆ ಬೇರೆ ಕಡೆ ಸೇರ್ಕೊಂಡಿರ್ತಾರೆ. ಇದನ್ನು ಹೋಮ್ ಸ್ಟೇ ಥರ ಮಾಡಿ ಕೊಟ್ಬಿಡ್ತಾರೆ. ಬಾಡಿಗೆ ದುಡ್ಕೊತಾ ಇರ್ತಾರೆ. ತಿಂಗಳಿಗಷ್ಟು 1 ಲಕ್ಷ 2 ಲಕ್ಷ ಎಷ್ಟು ಬಾಡಿಗೆ ಬರ್ತಾ ಇರುತ್ತೆ. ಅದರಲ್ಲಿ ಜೀವನ ಮಾಡ್ಕೊಂಡು ಹೆಂಗೋ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಸೀಸನಲ್ಲಿದ್ದಾಗ ಡೈಲಿ ಇರುತ್ತೆ, ಸೀಸನ್ ಇಲ್ಲದೆ ಇದ್ದಾಗ ವಾರಕ್ಕೆ 2-3 ಈ ಥರ ಸಿಗ್ತಾ ಇರುತ್ತೆ. ಸಾಕಲ್ವ ಇಷ್ಟಿದ್ರೆ, ಒಂದಕ್ಕೆ 10,000 ಅಂತೆ. ಪರವಾಗಿಲ್ಲ, ಅವರು ದುಡ್ಕೊತಾರೆ. ನನಗೇನು ಪರವಾಗಿಲ್ಲ ಅಂತ ಅನಿಸ್ಲಿಲ್ಲ, ಜಾಸ್ತಿನೇ ಅಂತ ಅನ್ನಿಸ್ತು. ನಾನು ನೋಡಿ ಕಲರ್ ಅಂತೂ ಫುಲ್ಲು ಡಿಮ್ ಆಗಿಬಿಟ್ಟಿದ್ದೀನಿ. ನಿಮಗೆ ಕಾಣ್ತಾ ಇರ್ಬೋದು, ಬೆಳ್ಳಗೆ ಕಾಣ್ತಾ ಇರ್ಬೋದು, ಬಟ್ ನಾನು ಈ ಕಲರ್ ಅಂತೂ ಇಲ್ಲವೇ ಇಲ್ಲ. ಪೂರ್ತಿ ಡಿಮ್ ಆಗಿಬಿಟ್ಟಿದ್ದೀನಿ, ಬಿಸಿಲು ಓಡಾಡಿ ರೆಡಿ ಆಯಿತು. ಒಂದಷ್ಟು ನಿಮಗಲ್ಲಿ ಏನು ಕಾಣ್ತಾ ಇದೆಯೋ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಒಂದಷ್ಟು ರೀಲ್ಸ್ಗಳು ಮಾಡಿಕೊಂಡು ಆಮೇಲೆ ಇಲ್ಲಿಂದ ಇನ್ನು ಟೈಮ್ ಎಷ್ಟಮ್ಮ ಈಗ? 10:15 ಆಯಿತು. ಇವಾಗ ಆಮ್ಲೆಟು ಅದೆಲ್ಲ ತಿಂದಿದ್ದಾಯ್ತಲ್ಲ ಮಕ್ಕಳು, ಸ್ವಲ್ಪ ಇಲ್ಲಿ ಹೋಗ್ಬಿಟ್ಟು ರೀಲ್ಸ್ ಮಾಡಿಕೊಂಡು ಹಾಗೇನೇ ಊಟ, ಫಿಶ್ ಊಟ ಹೇಳಿದ್ದಾರೆ. ಫಿಶ್ ಊಟ ಮಾಡಿಕೊಂಡು ಆಮೇಲೆ ನಾನು ಏನು ತೋರಿಸಿದ್ನೋ ಅಲ್ಲಿ ವೈಟು ಮತ್ತು ಬ್ಲ್ಯಾಕು, ಅದೇನೇನು ಹೇಳ್ತಾರೆ ಅದು ವೈಟು ಮತ್ತು ಬ್ಲ್ಯಾಕ್, ಅದು ಕಾಣಿಸ್ತಿತ್ತಲ್ಲ, ಅದೇನದು ಟವರು, ಏನು ಟವರ್, ಲೈಟ್ ಹೌಸ್, ಕರೆಕ್ಟ್. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೊರಡ್ತೀವಿ, ಇಷ್ಟೇ. ಸೊ ಅಲ್ಲಿಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಯಾಕೆ ತಡ ಮಾಡೋದು, ಲೈಟ್ ಹೌಸ್ ಹತ್ರ ಹೋಗಿ ಫಿಶ್ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಸಿಗೋಣಂತೆ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೀಚ್ ಹತ್ರ ಬಂದ್ಬಿಟ್ಟಿದ್ದೀನಿ. ನಾನಂತೂ ನೋಡ್ತಾ ಇರ್ಬೋದು ಇಷ್ಟು ಆರಾಮಾಗೆ ಕಾಮಾಗೆ ಬೀಚ್ ಎಷ್ಟು ಸೌಂಡ್ ಮಾಡ್ತಾ ಇದೆ ಅಂತ ಕೇಳಿಸ್ತಾಯ್ತಾ? ಇಲ್ಲೇ ಇರೋರ್ಗೆ ಇದೆಲ್ಲ ಅಭ್ಯಾಸ ಆಗಿರುತ್ತೆ, ಬಟ್ ನಮಗೆ ಇದೆಲ್ಲ ಸ್ವಲ್ಪ ಭಯ ಅನಿಸ್ತಾ ಇರುತ್ತೆ. ಇಷ್ಟು ಇವಾಗ ಈ ಕಡೆ ಏನು ನೋಡ್ತಾ ಇದ್ದೀರೋ ಇದು ಲೈಟ್ ಹೌಸು. ಇದು ಇಲ್ಲಿನ ಹವಾಮಾನ ವರದಿನ ಚೆಕ್ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ತುಂಬಾ ಬಿಸಿಲೈತಿ ಇಲ್ಲಿ. ಇಲ್ಲೇನು ನೋಡ್ತಾ ಇದ್ದೀರೋ ಇದೆ ಎಷ್ಟೊಂದು ಫಿಲಮಲ್ಲಿ ಎಲ್ಲ ಲೈಟ್ ಹೌಸ್ ನೋಡಿದ್ದೀರ. ತುಂಬ ಅಂದರೆ ಎಲ್ಲಿ ಬಿಸಿಲೈತಿ ಆಯಿತಾ. ಇಲ್ಲಿನ ಹವಾಮಾನ ತಿಳ್ಕೊಳ್ಳೋಕ್ಕೆ ಇದನ್ನ ಚೆಕ್ ಮಾಡೋದಕ್ಕೋಸ್ಕರ ಇದನ್ನು ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ ನನಗೆ. ಮಕ್ಕಳೆಲ್ಲ ಇನ್ನೊಂದ್ಸತಿಯಲ್ಲಿ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದಾರೆ. 3 ಗ್ಯಾಂಗು ಒಂದೊಂದು ಕಡೆ 6 ಜನ ನೋಡಿ ಕಪ್ಪೆ ಚುಪ್ಪ ಇಟ್ಕೊತವನೆ. ಬೇರೆ ಬೇರೆ ಮಕ್ಕಳೆಲ್ಲ ಅಲ್ಲಿ ಆಡ್ತಾ ಇದ್ದಾರೆ. ಹೆಂಗೆ ಬರ್ತಿದೆ ನೋಡಿ ಅಲ್ಲಿ, ಆಯ್ತಲ್ಲ. ಇಷ್ಟು ನೋಡಿದ್ರಾ ನಮ್ಮ 2 ಡೇಸ್ ಟ್ರಿಪ್ ಹೆಂಗಿತ್ತು ಅಂತ. ಸೊ ನೀವು ಕೂಡ ಬರಬೇಕು, ಎಂಜಾಯ್ ಮಾಡಬೇಕು ಅಂತ ಅಂದರೆ ಬರ್ಬೋದು. ಅಂದರೆ ಕೆಲವೊಂದು ವಿಚಾರಣೆ ಮಾಡ್ಕೊಂಡು ಬನ್ನಿ, ವೆದರ್ ಹೆಂಗಿರುತ್ತೆ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ಥರ ಹೊರಗಡೆ ಅಂದರೆ ಜಾಲಿ ಮಾಡೋಕ್ಕೆ ಬರಬೇಕು, ಎಂಜಾಯ್ ಮಾಡೋಕ್ಕೆ ಬರಬೇಕು, ಮಕ್ಳ ಜೊತೆ ಆಗಿರ್ಬೋದು, ಸಿಂಗಲ್ ಆಗಿರ್ಬೋದು, ಬರಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದಷ್ಟು ಸಜೆಷನ್ಗಳನ್ನು ಹೇಳಿದ್ದೀನಿ.
ಹಾಗೆ ಫ್ಯಾಮಿಲಿ ಜೊತೆ ಬಂದಾಗ ರೂಮ್ದು ಕೂಡ ಸ್ವಲ್ಪ ಮಾಹಿತಿನ ಕೂಡ ಕೊಟ್ಟಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ